ಒಂದು ಯೂಟ್ಯೂಬ್ ಪೇಮೆಂಟ್. ಇದು ನನ್ನ ಫಸ್ಟ್ ಪೇಮೆಂಟ್ ಆಗಿರುತ್ತೆ. ನಿಮ್ಗೆ ಈ ಪಿನ್ ಬರೋದಕ್ಕೆ 3 ಲೈಕ್ ಚಾನ್ಸಸ್ ಇರುತ್ತೆ. 3 ಏನಾದ್ರು ಫೇಲ್ ಆದರೆ ನಿಮ್ಮ ಮಾನಿಟೈಸೇಷನ್ ಆಗಿರೋ ಅಕೌಂಟು ಫೇಲೇ ಅಂತಾನೆ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕೆ ಗೊತ್ತಾ? ನಾನು ನನ್ನ ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು. ಆವಾಗಲೇ ನಿಮಗೆ ಒಂದು ಕನ್ಕ್ಲೂಷನ್ ಚೆನ್ನಾಗಿ ಸಿಗೋದು. ಸೊ ನನ್ನ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ದು ಆ್ಯಂಡ್ ನಾನೇನು ಮಿಸ್ಟೇಕ್ಸ್ ಮಾಡಿದೆ ಆ್ಯಂಡ್ ಕೆಲವೊಂದಿಷ್ಟು ಟಿಪ್ಸ್ಗಳು ಆ್ಯಂಡ್ ಕಂಪ್ಲೀಟ್ ಒಂದು ಯೂಟ್ಯೂಬ್ ಜರ್ನಿ ಅಲ್ಲಿ ಏನೆಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಕ್ರೈಟೀರಿಯಾಸ್ನ ಆ್ಯಂಡ್ ಹಿಂಗೆಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಯಾರನ್ನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸೊ ಕೊನೆ ತನಕ ನೋಡಿ ಆ್ಯಂಡ್ ಫೈನಲಿ ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಯೂಟ್ಯೂಬ್ ಪೇಮೆಂಟ್ ಬರ್ತಿದೆಯಾ ಶುಭ, ಎಷ್ಟು ಬರ್ತಿದೆ, ಏನು ಎತ್ತ ಅಂತ. ಸೊ ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ನನ್ನ ಯೂಟ್ಯೂಬ್ ಜರ್ನಿ ಆ್ಯಂಡ್ ನಂಗೆ ತುಂಬ ಜನ ನನ್ನ ಕಾಂಟ್ಯಾಕ್ಟ್ಸಲ್ಲಿರೋರು ವಾಟ್ಸಪ್ಪಲ್ಲಿ ಅಥವಾ ಸಿಕ್ತವ್ರು ಎಲ್ಲರೂ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಕೇಳ್ತಿರ್ತಾರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತಾ ಏನು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಆ್ಯಂಡ್ ನನಗೆ ಅಡ್ಸೆನ್ಸ್ ಪಿನ್ ಯಾವಾಗ ಬಂತು ಏನು ಆ್ಯಂಡ್ ಎಷ್ಟು ಟೈಮ್ ಆಗಿದೆ ನನ್ನದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ ಆ್ಯಂಡ್ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆ ರಿವೀಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫಸ್ಟೇ ಹೇಳ್ಬಿಡ್ತೀನಿ, ನಾನು ಮಾಡೋ ತಪ್ಪನ್ನು ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡಬೇಕು ಅನ್ನೋರು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಯೂಟ್ಯೂಬಲ್ಲಿ ನೀವು ಗ್ರೋತ್ ಕಾಣಬೇಕು ಅಂತ ಅಂದರೆ ಏನಾದರೂ ನೀವು ಅರ್ನಿಂಗ್ಸ್ ಅಫ್ಕೋರ್ಸ್ ಎಲ್ಲರೂ ಅರ್ನಿಂಗ್ಸ್ ಮಾಡಬೇಕು ಅಥವಾ ಕೆಲವೊಬ್ಬರು ಇನ್ಫಾರ್ಮೇಷನ್ನ ತಲುಪಿಸ್ಬೇಕು ಅಂತಲೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಆಯ್ಕೆ ಮಾಡ್ಕೊಳ್ಳೋದು. ಇವನ್ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಆವಾಗ ಮೇಕಪ್ದು ವರ್ಕ್ ಆಗಲಿ ಅಥವಾ ಪ್ರಮೋಷನ್ಸು ಲೈಕ್ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಐ ಆಮ್ ಟೋಟಲಿ ಎಂಪ್ಟಿ. ಸೊ ಫುಲ್ಲು ಆಮೇಲೆ ಲೈಫ್ ವಿಷಯದಲ್ಲಿ ಸೊ ಮದುವೆ ಆಯಿತು, ಬೇಬಿ ಆಯಿತು ಆ್ಯಂಡ್ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡುವಾಗ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ಗಳು ಅವರೆಲ್ಲರೂ ಟ್ಯಾಲೆಂಟ್ ಇದೆ ನಿನಗೆ, ಯೂಸ್ ಮಾಡ್ಕೋ, ಯೂಟ್ಯೂಬ್ ಚಾನಲೆಲ್ಲ ಸ್ಟಾರ್ಟ್ ಮಾಡು, ನಿನಗೆ ಓಕೆ ಇದ್ದರೆ ಅಂತ ಹೇಳಿದ್ರು. ಅದೊಂದು ರೀಸನ್ ನನ್ನ ಫ್ರೆಂಡ್ಸ್ ಹೇಳಿದ್ರು ಅಂತ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೆ ಆವಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಆವಾಗ ಅಂತಲ್ಲ ಇವಾಗ್ಲೂ. ಸೊ ಕೂದಲು ತುಂಬಾ ಡಿಸ್ಟರ್ಬ್ ಮಾಡಿದೆ. ಸೊ ಟೈಮ್ ಮಾಡ್ಕೊಂಬಿಟ್ಟು ಆ್ಯಕ್ಚುಲಿ ಇವಾಗೆಲ್ಲ ಹೆಂಗೆ ಗೊತ್ತಾ, ಈ ರೀತಿ ಬಗ್ತಲೆ ತಕ್ಕೊಂಡು ನಾರ್ಮಲಾಗಿ ಬಾಚ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಪ್ರಾಬ್ಲಮ್. ಒಂಥರ ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಹಳೆ ಸ್ಟೈಲು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಇವಾಗೆಲ್ಲ ಫುಲ್ಲು ಬಗ್ತಲೆ ತಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದು ಬೆಟರ್ ಆಗಿದೆ ಮಾತಾಡೋದಕ್ಕೆ. ಸೊ ಇದೆಲ್ಲ ಆಯಿತು. ಹಾಗಾಗಿ ನಾನು ಸ್ವಲ್ಪ ಏನಾದರೂ ಮಾಡಬೇಕು ಅನ್ನೋದಿತ್ತು. ಆವಾಗ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವೆಯ್ಟ್ ನಾನು ಇನ್ನೊಂದು ಫೋನ್ ಚೆಕ್ ಮಾಡ್ತೀನಿ. ನನಗೆ ಗೊತ್ತಿರೋಂಗೆ 2024 ಡಿಸೆಂಬರ್ 31 ನಾನೊಂದು ಇಂಟ್ರಡಕ್ಷನ್ ವಿಡಿಯೋ ಮಾಡಿದೆ. ಅವಾಗ ನನಗೆ ನಗು ಬರೋದು ಆ್ಯಂಡ್ ನನ್ನ ಫ್ಯಾಮಿಲಿ ಅಥವಾ ವಾಟ್ಸಪ್ ಸ್ಟೇಟಸಲ್ಲಿ ಶೇರ್ ಮಾಡಿದಾಗ ನಮ್ಮ ಹಸ್ಬೆಂಡ್ ಎಲ್ಲ ಹೇಳೋರು ಲೈಕ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇದ್ದಾಗ ಸ್ಟಾರ್ಟಿಂಗಲ್ಲಿ ಈ ಥರ ಮಾತಾಡಿದ್ಯಾ ಅಂತೆಲ್ಲ. ಬಟ್ ಹೋಪ್ ಏನಂದರೆ ನನಗೆ ಸಪೋರ್ಟ್ ಮಾಡಿದ್ರು ಫ್ಯಾಮಿಲೀಲಿ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅಮ್ಮ ಅಪ್ಪ ಲೈಕ್ ಫ್ಯಾಮಿಲಿಯವರು. ಬಟ್ ಕೆಲವೊಂದು ಸತಿ ಅನಿಸೋದು ಇದೆಲ್ಲ ಬೇಕಾ ನನಗೆ. ಬಟ್ ಆವತ್ತು 2024ಅಲ್ಲಿ ನನ್ನ ಹತ್ರ ಒಳ್ಳೆ ಫೋನ್ ಇರಲಿಲ್ಲ ಆ್ಯಂಡ್ ಏನೂ ಐಡಿಯಾ ಇಲ್ಲ. ಝೀರೋ ನಾಲೆಡ್ಜಿಂದ ನಾನು ಯೂಟ್ಯೂಬಿಗೆ ಬಂದಿದ್ದು. ಎಲ್ರೂ ಅಷ್ಟೇ ನಾನು ಹೇಳೋದು, ಇಫ್ ಇನ್ ಕೇಸ್ ನೀವು ಹೊರಗಡೆ ಏನೋ ಓಡಾಡೋಕ್ಕೆ ಆಗಲ್ಲ, ಏನಾದರೂ ಮಾಡ್ಕೊಬೇಕು, ನೀವು ರೆಕಗ್ನೈಸ್ ಆಗಬೇಕು ಅಂದರೆ ಇವಾಗ ಯೂಟ್ಯೂಬ್ನ ನೋಡೋರ್ಗಿಂತ ವೀಡಿಯೋಸ್ ಮಾಡೋರೇ ಜಾಸ್ತಿ. ಏಕೆಂದರೆ ಇವಾಗ ಡಾಲರ್ಸ್ ಪ್ರೈಸೂ ಹೈ ಆಗಿದೆ. ಅರೌಂಡ್ 92 ಪಾಯಿಂಟ್ ಸಮಥಿಂಗ್ ಇರ್ಬೋದು. ಆ್ಯಂಡ್ ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಮಾಡೋವಂಥ ಇನ್ಫ್ಲುಯೆನ್ಸರ್ಸ್ಗಳು, ಕಂಟೆಂಟ್ ಕ್ರಿಯೇಷನ್ ಮಾಡೋವಂಥವರೆಲ್ಲ. ಆ್ಯಂಡ್ ತುಂಬ ಎಲ್ಪ್ ಆಗುವಂಥದ್ದು ಏನು ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವೈರಲ್ ಆಗಿ ಲೈಕ್ ಅಂದರೆ ಫೇಸ್ಗಳು ರೆಕಗ್ನೈಸ್ ಆಗೋ ಥರ ರೀಲ್ಸ್ ಅಥವಾ ಕಂಟೆಂಟ್ ಕ್ರಿಯೇಷನಲ್ಲಿ ಬೆಳೆದು ಈ ಫೀಲ್ಡಿಗೆ ಬಂದವ್ರಿಗೆ ತುಂಬಾ ಹೆಲ್ಪ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಅವ್ರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಮಾಡ್ಬೋದು ಎಲ್ರೂ. ಬಟ್ ಕ್ವಾಲಿಟಿ ಕೊಡೋವಂಥದ್ದು, ಕನ್ಸಿಸ್ಟೆನ್ಸಿ ಮಿಟ್ ಮಾಡೋದು ಫಸ್ಟು ನಾನು ಹೇಳೋದಂದರೆ, ನನಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಗೊತ್ತು. ನಾನು ಯಾರಾದ್ರು ಕೇಳೋರಿಗೆ ಚೆನ್ನಾಗಿ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಬಟ್ ನಾನು ಅದನ್ನು ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಎಸ್ಪೆಷಲಿ ಯೂಟ್ಯೂಬ್ ವಿಷಯದಲ್ಲಿ. ಯಾಕೆ ಅಂತಂದರೆ ನನಗೆ ತುಂಬಾ ಮನೆಗಳ ಕೆಲಸ ಇರುತ್ತೆ. ನಾನು ಮೇಕಪ್ ವರ್ಕ್ ಇವಾಗ ಮಾಡ್ತಾ ಇರೋದ್ರಿಂದ 2 ಇಯರ್ಸಿಂದ ಆ ಕಡೆ ಓಡಾಡೋ ಥರದ್ದಿರುತ್ತೆ ಇವೆಂಟ್ಸ್ಗೆ. ಆ್ಯಂಡ್ ಹೊಲ್ದ ಹತ್ರ ಹೋಗೋದಿರುತ್ತೆ, ಜಮೀನು ಕೆಲ್ಸಕ್ಕೆ ಹೋಗ್ತೀವಿ ಮನೆದಕ್ಕೆ. ಆ್ಯಂಡ್ ಸಣ್ಣ ಪುಟ್ಟವು ಮನೆ ಕೆಲಸ ಆ್ಯಂಡ್ ಬೇಬಿ ಇದೆ. ಸೊ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ. ದಟ್ಸ್ ವೈ ನಂಗೆ ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗಲ್ಲ. ಯಾರಾದರೂ ನೀವು ಏನಾದರೂ
ಯೂಟ್ಯೂಬ್‌ಗೆ ಚಾನಲ್ ಓಪನ್ ಮಾಡ್ಕೊಬೇಕು, ಏನಾದರೂ ನಿಮ್ಗೆ ಏನೇನು ಕಲೆಗಳಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಇವತ್ತಿಗೆ. ಬಟ್ ಸ್ವಲ್ಪ ರೆಕಗ್ನೈಸ್ ಅದಕ್ಕೆ ಟೈಮ್ ತಗೊಳುತ್ತೆ. ಸೊ ನನ್ನ ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿಯಲ್ಲಿ ಅಂದರೆ 2024ಅಲ್ಲಿ ಡಿಸೆಂಬರ್ 31 ನಾನು ಇಂಟ್ರೊಡಕ್ಷನ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನೀವೇನಾದರೂ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಯೂಟ್ಯೂಬ್ ಚಾನಲ್ ಹೊಸ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು 2020ಅಲ್ಲಿ ಕ್ರಿಯೇಟ್ ಮಾಡಿದ ಜಿಮೇಲ್ದಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಅದು ಸ್ವಲ್ಪ ನನಗೆ ಆಮೇಲೆ ಅನ್ನಿಸ್ತು, ಬಟ್ ನನಗೆ ಬೇಗನೆ ಒಂದು ಮಾನಿಟೈಸೇಷನ್ ಆನ್ ಆಯಿತು. ಸೊ ಮಾನಿಟೈಸೇಷನ್ ಆನ್ ಆಗೋದಕ್ಕೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಅಥವಾ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 10 ಮಿಲಿಯನ್ ವ್ಯೂಸ್ ಏನೋ ಶಾರ್ಟ್ಸ್ದು ರನ್ ಆಗಿರಬೇಕು. ಸೊ ಆ ಥರದ್ದು ಕೆಲವೊಂದಿದೆ. ನೀವು ಎಷ್ಟೋ ಯೂಟ್ಯೂಬ್ದು ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಆ ಥರ ಚಾನಲ್ಸ್ಗಳಿಗೆ ಹೋದರೆ ನಿಮಗೆ ಪ್ರತಿಯೊಂದು ಚಾನಲ್ನ ಓಪನ್ ಮಾಡ್ಕೊಳೋದ್ರಿಂದ ಹಿಡಿದು ಏನು ಎತ್ತ ಎಲ್ಲ ಆಗುತ್ತೆ. ಆ್ಯಂಡ್ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇರಬೇಕು, ಅದರಲ್ಲಿ ನಿಮಗೆಲ್ಲನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಆ ಆ್ಯಪ್ ಬಂದುಬಿಟ್ಟು ಈ ರೀತಿ ನಿಮಗೆ ಶೋ ಅಪ್ ಆಗುತ್ತೆ. ನೀವು ಯಾವುದು ಒಂದು ಲೈಕ್ ಚಾನಲ್ ನಡೆಸ್ತಾ ಇರ್ತೀರಾ, ಯೂಟ್ಯೂಬ್ ಚಾನಲ್ ಇರುತ್ತೆ ನಿಮ್ಮದು, ಅದ್ರದ್ದೆಲ್ಲ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ವ್ಯೂಸು, ವಾಚ್ ಟೈಮ್ ಅವರ್ಸು, ಸಬ್ಸ್ಕ್ರೈಬರ್ಸು, ಎಸ್ಟಿಮೇಟೆಡ್ ರೆವಿನ್ಯೂ ಪ್ರತಿಯೊಂದು ಎಷ್ಟು ವ್ಯೂಸ್ ಹೋಯಿತು ಆ್ಯಂಡ್ ಏನು ಆ ಥರದ್ದೆಲ್ಲನೂ ಇನ್ಫಾರ್ಮೇಷನ್ ಈ ಆ್ಯಪಲ್ಲಿ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇರಲೇಬೇಕು ಪ್ರತಿಯೊಂದಕ್ಕೂ. ಏನಾದ್ರು ಎಡಿಟ್ ಮಾಡ್ತೀರಾ ನೀವು ಎಲ್ಲದಕ್ಕೂ. ಸೊ ಈ ರೀತಿ ಒಂದು ಅದ್ರ ಇಂಟರ್ಫೇಸ್ ಇರುತ್ತೆ. ಆ್ಯಕ್ಚುಲಿ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಳೇ ಫೋನ್, ಅದು ಸೆಕೆಂಡ್ ಹ್ಯಾಂಡ್. ನನ್ನ ಹಸ್ಬೆಂಡ್ ಹತ್ರ ನಾನು ತೊಗೊಂಡಿದ್ದು ರೆಡ್ಮಿ ಮೇ ಬಿ ನೋಟ್ 7 ಲೈಕ್ ಏನೋ. ಅದು ಕ್ವಾಲಿಟಿ ಇರಲಿಲ್ಲ. ಆವಾಗ ತುಂಬ ಜನ ಕಮ್ಮಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದರು. ಸೊ ನಾನು ಸ್ಟಾರ್ಟಿಂಗು ಮಾಡಿದೆ. ಹಳೆ ವೀಡಿಯೋಸ್ ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ ಎಲ್ಲೊಂದು ನಾನು ಪ್ರೈವೇಟ್ಗೂ ಹಾಕ್ಬಿಟ್ಟಿದ್ದೀನಿ. ಆವಾಗ ಏನು ತಲೆಗೆ ಗೊತ್ತಿಲ್ಲ, ಇವಾಗಿರೋ ನಾಲೆಡ್ಜು ಸಹ ಅವಾಗಿಲ್ಲ ನನಗೆ. ಏನೇನೋ ಓಪನ್ ಮಾಡಿದೆ, ಎಲ್ಲ ಆಯಿತು. ನನಗೆ 10 ಮಂತ್ಸ್ಗೆ 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಅದಾದಮೇಲೆ ಜಾಸ್ತಿ ಕಂಪ್ಲೀಟ್ ಆಗಿದ್ರು. ಸೊ ನನಗೊಂದು ಏನು ಕ್ಲಿಕ್ ಆಯಿತು ಅಂದರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಒಂದು 2 ಮಂತ್ಸಲ್ಲಿ ಸ್ವಲ್ಪ ರೆಗ್ಯುಲರಾಗಿ ಹಾಕ್ತಾಯಿದ್ದೆ ವೀಡಿಯೋಸು. 2 ಮಂತ್ಸಲ್ಲಿ ನಾನು ಒಂದು ಹೇರ್ ಕೇರ್ ವೀಡಿಯೋ ಹಾಕಿದ್ದೆ, ಅದು ತುಂಬಾ ವೈರಲ್ ಆಗಿತ್ತು. ಅದರಲ್ಲೇ ನನಗೆ ಅರೌಂಡ್ ನಾನು ತೋರಿಸ್ತೀನಿ ನಿಮಗೆ, ಒಂದು ವೀಡಿಯೋ ವೈರಲ್ ಆಗೋ ತನಕ ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ಅದಾದಮೇಲೆ ನೀವು ಬೇಕಾದರೆ ರೆಕಗ್ನೈಸ್ ತೊಗೊಬೋದು. ಸೊ ಇಲ್ಲಿ ಹೋದರೆ ನೀವು ಲೈಕ್ ಇಲ್ಲೇ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ, ಕಂಟೆಂಟ್ಗೆ ಹೋದರೆ ಇಲ್ಲೆಲ್ಲ ಇದೆ ಟೈಪು, ವಿಸಿಬಿಲಿಟಿ, ವ್ಯೂಸು. ಸೊ ನಾನು ವ್ಯೂಸ್ಗೆ ಹೋಗಿ ಇದು 2 ಇಯರ್ಸ್ ಆಗೋ ನಾನು ಒಂದು ಹೇರ್ ಕೇರ್ ವಿಡಿಯೋ ಹಾಕಿದ್ದು. ಸ್ಟಿಲ್ ಇವತ್ತಿಗೆ ಓಡ್ತಾ ಇದೆ. ಬಟ್ ಆವಾಗ ನಂಗೆ ಅರ್ನಿಂಗ್ಸ್ ಯಾವುದೂ ಇರಲಿಲ್ಲ. ಇವಾಗ್ಲೂ ಅದು ಜಾಸ್ತಿ ಆಗ್ತಿಲ್ಲ. ಯು ಕ್ಯಾನ್ ಸಿ ನೋಡ್ಬೋದು 39.9K ಅಂದರೆ 39,981 ವ್ಯೂಸ್ ಇದೆ. ಅದರಲ್ಲೇ ನನಗೆ ವಾಚ್ ಅವರ್ಸ್ ಎಷ್ಟು ಕಂಪ್ಲೀಟ್ ಆಗಿತ್ತು ಅಂತಂದರೆ, ಆವಾಗ ನನಗೆ ಸ್ಟಾರ್ಟಿಂಗಲ್ಲಿ ಆವಾಗಿನ 1000 ಆಗಿರಲಿಲ್ಲ, ಒಂದು 800 ಲೈಕ್ ಆ ರೀತಿ. ಈ 1622 ವಾಚ್ ಟೈಮ್ ಆಗಿದ್ದು ಈ ವಿಡಿಯೋದಲ್ಲಿ. ಆ್ಯಂಡ್ 473 ಸಬ್ಸ್ಕ್ರೈಬರ್ಸ್ ಬಂದರು ಒಂದು ವಿಡಿಯೋದಲ್ಲಿ. ಆ್ಯಂಡ್ ಇದು $0.15 ಇದೆ. ಅಂದರೆ ಇದು ಏನಾಗುತ್ತೆ ಇದರಲ್ಲಿ ಒಂದು ಅಂದರೆ, ಮಾನಿಟೈಸೇಷನ್ ಆನ್ ಆಗೋ ತನಕ ಏನೆಲ್ಲ ವೀಡಿಯೋಸ್ಗಳಿಗೆ ವ್ಯೂಸ್ ಹೋಗಿರುತ್ತೆ, ಅಡ್ವರ್ಟೈಸಸ್ ಹೋಗಿರುತ್ತೆ, ಅದು ಯಾವುದೂ ಕೌಂಟ್ ಆಗಲ್ಲ ಬಿಫೋರ್. ಆಫ್ಟರ್ ದಟ್ ಮಾನಿಟೈಸೇಷನ್ ಆನ್ ಆದಮೇಲೆ ಏನು ಅಡ್ರೆಸ್ ಪ್ಲೇ ಆಗುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ, ಅದು ಆಗುತ್ತೆ. ಸೊ ನಂದು ಇದು ಆದಮೇಲೆ 15 ಪೈಸೆ ಲೈಕ್ ಅಂದರೆ $0.15 ಅಷ್ಟೇ, ಅದೇನೂ ಅಲ್ಲ. ಸೊ ಈ ಕಂಪ್ಲೀಟಾಗಿ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಲೈಕ್ ನೀವು ಒಂದು ಮಾನಿಟೈಸೇಷನ್ ಆನ್ ಮಾಡ್ಕೊಬೇಕು ಅಂದರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ನನಗೆ ಯಾವಾಗ ಕಂಪ್ಲೀಟ್ ಆಯಿತು ಅಂದರೆ, ನಂದು 10 ಮಂತ್ಸ್ಗೆ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ನಾನೆಲ್ಲ ಆನ್ ಮಾಡಿಕೊಂಡೆ. ನಿಮ್ಗೆ ತುಂಬ ಚೆನ್ನಾಗಿ ಆ್ಯಂಡ್ ನನಗೆ ಒಂದು ಎಲ್ಪ್ ಮಾಡಿದ್ದು ಅಂತಂದರೆ, ಅದೊಂದು ಲೈಕ್ ಇವಾಗ ಮರ್ತೋಗ್ಬಿಟ್ಟಿದ್ದೀನಿ. ಆ ಒಂದು ಚಾನಲಿಂದ ನಂಗೆ ತುಂಬಾ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಯಾವ ರೀತಿ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು, ಲೈಕ್ ಆ ಥರದ್ದು ಹೆಂಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು, ಅದು ಎಲ್ಲದನ್ನು ವೀಡಿಯೋಸ್ ಸಿಕ್ತು. ಅವರು ಇವಾಗ ಕಮ್ಮಿ ಮಾಡಿದ್ದಾರೆ ವೀಡಿಯೋಸ್ ಎಲ್ಲ ಮಾಡೋದು. ಬಟ್ ನೀವು ಮುಂಚೆದೆಲ್ಲ ನೋಡಿದ್ರೆ ಆ್ಯಂಡ್ ಇವಾಗೆಲ್ಲ ಅಪ್ಡೇಟ್ ಆಗಿದೆ. ತುಂಬ ಜನ ಆಗ್ತಾ ಇರ್ತಾರೆ, ನೀವು ನೋಡ್ಬೋದು ಟೆಕ್ ಚಾನಲ್ಸ್ಗಳು. ಸೊ ನನಗೆ ಎಲ್ಲ ಆಗಿ 10 ಮಂತ್ಸ್ಗೆ ನನಗೆ ಲೈಕ್ ಅರೌಂಡ್ 8 ಮಂತ್ಸು 7 ಮಂತ್ಸ್ಗೂ ನಂಗೆ ಮಾನಿಟೈಸೇಷನ್ ಆನ್ ಆಯಿತು. ಎಲ್ಲ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಆಮೇಲೆ ನನಗೆ ಗೂಗಲ್ ಅಡ್ಸೆನ್ಸ್ ಪಿನ್ ಬಂದುಬಿಟ್ಟು ನನ್ನ ವೀಡಿಯೋಸ್ ಎಲ್ಲ ಇದೆ, ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನನಗೆ 10 ಮಂತ್ಸ್ಗೆ ಅದಾದಮೇಲೆ 10K ಅಲ್ಲ, $10 ಕಂಪ್ಲೀಟ್ ಆದಮೇಲೆ ಈ ಒಂದು ಗೂಗಲ್ ಅಡ್ಸೆನ್ಸ್ ಪಿನ್ ಬರುತ್ತೆ. ಇದನ್ನು ನಿಮ್ಮ ಚಾನಲ್ಗೆ ಒಂದು ಅಡ್ಸೆನ್ಸ್ ಪಿನ್ದು ಇಲ್ಲಿ ಕೊಟ್ಟಿರ್ತಾರೆ.
6 ಡಿಜಿಟ್ ಪಿನ್ನು. ಇದನ್ನ ಓಪನ್ ಮಾಡಿಕೊಂಡ್ರೆ ಈ ಪಿನ್ನ ನೀವು ಹಾಕ್ಕೊಂಡ್ರೆ ವೆರಿಫೈ ಮಾಡಿದ್ರೆ ಗೂಗಲ್ ಅಡ್ಸೆನ್ಸ್ ಅಕೌಂಟ್ಗೆ ಹೋಗಿ ಆವಾಗ ನಿಮ್ಮದೇ ವೆರಿಫೈ ಆಗುತ್ತೆ, ಪೇಮೆಂಟ್ ಬರೋದು ಸ್ಟಾರ್ಟ್ ಆಗೋದು. ಸೊ ಇದು ನನಗೆ 10 ಮಂತ್ಸಲ್ಲಿ ರಿಸೀವ್ ಆಯಿತು. 10 ಅಲ್ಲ, ಅರೌಂಡ್ ನಾನು ವಿಡಿಯೋ ಹಾಕಿದಾಗ 10 ಮಂತ್ಸ್ಗೆ ನನ್ನ ಮಾನಿಟೈಸೇಷನ್ ಆಯಿತು. ಆಮೇಲೆ $10 ಆಗಿಬಿಟ್ಟಿದ್ದು ಇಲ್ಲಿ ಜಾನ್ 22 2025 ಅಂದರೆ 1 ಇಯರ್ ಎಕ್ಸಾಕ್ಟಾಗಿ ತೊಗೊಂಡಿದ್ದು. ಅಂದರೆ ಲೈಕ್ 10 ಮಂತ್ಸ್ಗೆ ಮಾನಿಟೈಸೇಷನ್ ಆನ್ ಆಯಿತು. ಅದಾದಮೇಲೆ $1 $2 ಕೊಡ್ತಾ ಕೊಡ್ತಾ $10 ಆದಮೇಲೆ ನಿಮಗೆ ಅಡ್ಸೆನ್ಸ್ ವೆರಿಫಿಕೇಷನ್ ಪಿನ್ ಬರುವಂಥದ್ದು. ಅದನ್ನು ಹಾಕಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇದು ಪಿನ್ ಬಂದಿದ್ದು. ಅದರಲ್ಲಿ ನನಗೆ ಆವಾಗ ನನಗೆ ಸ್ವಲ್ಪ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಅಲ್ಲ, ಅದು ಇವಾಗ 4.5K ಓಡಿದೆ. ಅದರಲ್ಲಿ 70 ಫಾಲೋವರ್ಸ್ ಬಂದರು ಇಷ್ಟಪಟ್ಟು, ಲೈಕ್ ನಮ್ಮ ವೀಡಿಯೋಸ್. ಆಮೇಲೆ $2 ಆ್ಯಂಡ್ ಒಂದೊಂದು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ವಿಡಿಯೋಸ್, ತುಂಬ ವ್ಯೂಸ್ ಬರುತ್ತೆ. ಅದಕ್ಕೆ ಡಾಲರ್ಸ್ ಅಂದರೆ ಅರ್ನಿಂಗ್ಸ್ ಕಮ್ಮಿ ಇರುತ್ತೆ. ಕೆಲವೊಂದಿಷ್ಟು ವ್ಯೂಸ್ ಕಮ್ಮಿ ಇರುತ್ತೆ ಬಟ್ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಈ ಥರ ಎಲ್ಲ ಇದೆ. ನನಗೂ ಅಷ್ಟು ಇನ್ನೂ ಅದ್ರ ಬಗ್ಗೆ ಗಮನ ಇಲ್ಲ. ಬಟ್ ಅದಾದಮೇಲೆ ಸ್ವಲ್ಪ ವಿಡಿಯೋಸ್ ಹಾಕ್ಕೊಂಡು ಹೋದೆ. ಅದಾದಮೇಲೆ ನಾನು ಮೇಕಪ್ ವರ್ಕ್ ಕಲಿಬೇಕು ಅಂತ, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೋದೆ. ಅದು ಒಂದು ನನ್ನ ಮೇಯ್ನ್ ಲೈಫಲ್ಲಿ ನಾನು ತೊಗೊಂಡಿದ್ದು ಒಳ್ಳೆ ಡಿಸಿಷನ್ ಅದು. 10 ಮಂತ್ಸ್ ಬೇಬಿನ ಬಿಟ್ಟು ನಾನು ಕಲಿಯೋಕ್ಕೆ ಹೋಗಿದ್ದು. ಆ್ಯಂಡ್ ನಾನು ಡೈರೆಕ್ಟ್ ಮಾಸ್ಟರ್ ಕ್ಲಾಸ್ಗೆ ಹೋದೆ. ಬಿಕಾಸ್ ನನಗೆ ಬಿಫೋರ್ ನಾಲೆಡ್ಜ್ ಇತ್ತು ಸ್ವಲ್ಪ, ಬಟ್ ಹೇರ್ ಸ್ಟೈಲ್ಸ್ದೆಲ್ಲ ಅಷ್ಟು ಅನುಭವ ಇರಲಿಲ್ಲ. ಅದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ. 8 ಡೇಸು ನಾನು ಬೇಬಿ ಬಿಟ್ಟು ಲೈಕ್ ಹೋಗ್ತಿದ್ದೆ. ಮಾರ್ನಿಂಗ್ ಈವ್ನಿಂಗ್ ಬರ್ತಿದ್ದೆ. ಆಮೇಲೆ ಫೀಡಿಂಗ್ ಮಾಡಿಸೋವಂಥದ್ದು, ಲೈಕ್ ತುಂಬ ಅವತ್ತು ನಾನು ಡಿಸಿಷನ್ ತೊಗೊಂಡಕ್ಕೆ ಇವತ್ತು ನಾನು ಈ ರೀತಿ ಮಾತಾಡೋದಕ್ಕೆ ನನಗೆಲ್ಲ ಏನೇನು ಬೇಕು ಅದನ್ನು ನನ್ನ ಒಂದು ಅರ್ನಿಂಗ್ಸಲ್ಲಿ ನಾನು ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗಿದೆ. ಬಿಕಾಸ್ ಇಂಡಿಪೆಂಡೆಂಟಾಗಿರೋದು ತುಂಬಾ ಮುಖ್ಯ ಇವತ್ತಿನ ಇದರಲ್ಲಿ. ಆ್ಯಂಡ್ ಓದಿರ್ತಾರೆ ಹೆಣ್ಮಕ್ಳು, ಅವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಯೂಟ್ಯೂಬ್ದು ಲೈಕ್ ಮೀಶೋ ಅಫಿಲಿಯೇಟಿಂಗ್ ಇವಾಗೆಲ್ಲ ತುಂಬಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಅವಾಗೆಲ್ಲ ಇರಲಿಲ್ಲ. ನಾನು ಬಿಫೋರ್ 2 ಇಯರ್ಸಲ್ಲಿ ಮೇಕಪ್ದು ಕಲ್ತಿದ್ದಕ್ಕೆ ನಾನಿವಾಗ ಒಂದು ಲೆವೆಲ್ಗೆ ಜನಗಳಿಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ನಾನು ವರ್ಕ್ ಇಷ್ಟಪಟ್ಟು ನನಗೆ ತುಂಬ ಚೆನ್ನಾಗಿ ಆರ್ಡರ್ಸ್ ಕೊಡ್ತಾರೆ. ನನಗೆ ಇಷ್ಟು ದಿನ ಕೊಟ್ಟಿರೋಂಥ ಆರ್ಡರ್ಸ್ಗಳು ಆ್ಯಂಡ್ ನೆಕ್ಸ್ಟು ಏನು ಅಪ್ಕಮಿಂಗ್ ಇದೆ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಐಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂಚೆ ನನಗೆ ಈ ಫೋನಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ಜಸ್ಟ್ 10,500. ಆವಾಗ ನನ್ನ ಫಸ್ಟ್ ಅರ್ನಿಂಗ್. ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಒಂದು 4-6 ಮಂತ್ಸ್ ಆದಮೇಲೆ ಆವಾಗ ಕೇಪಬಲ್ ಇದ್ದಿದ್ದು ಜಸ್ಟ್ ಇದೊಂದು ಫೋನ್ ತೊಗೊಳ್ಳೋ ಅಷ್ಟು. ಬಟ್ ಇವತ್ತು ಐಫೋನ್ ತೊಗೊಂಡಿದ್ದೀನಿ 60K ಕೊಟ್ಟು. ಇದ್ದಂಗೆ ಯಾರೂ ಇರಲ್ಲ. ಸೊ ಕಷ್ಟಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನೀವು ಅಂದ್ಕೊಂಡಿರೋ ಗೋಲ್ನ ರೀಚ್ ಮಾಡ್ಬೋದು. ಯಾರಾದ್ರೂ ಅಷ್ಟೇ ನಿಮ್ಗೇನಾದರೂ ಲೈಕ್ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಬೇಕು ಅಥವಾ ಅರ್ನಿಂಗ್ಸ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂದ್ರೆ ನಿಮ್ಗೆ ಏನಾದರೂ ಒಂದು ಕಲೆ ಇದ್ದೇ ಇರುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇವತ್ತಿನ ಫೀಲ್ಡಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಬಟ್ ಬ್ಯಾಕ್ ಸಪೋರ್ಟ್ ಅಂತ ಇರಬೇಕು. ಬಟ್ ನೀವು ಲೈಕ್ ಕನ್ವಿನ್ಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಲೈಕ್ ಇವನ್ ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿ, ತಂದೆ ತಾಯಿ, ಲೈಕ್ ವಾಟ್ ಎವರ್ ಕನ್ವಿನ್ಸ್ ಮಾಡ್ಕೊಂಡಾದರೂ ನಿಮ್ಮ ಒಂದು ಕಲೆನ ಯುಟಿಲೈಸ್ ಮಾಡ್ಕೊಳ್ಳಿ ಏನಾದರೂ ಒಂದು ಫೀಲ್ಡಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆಫ್ಟರ್ ದಟ್ ಮೇಕಪ್ ವರ್ಕ್ ಅದಾದಮೇಲೆ ತುಂಬಾ ಗ್ಯಾಪ್ಸ್ ಆಗೋದು. 1 ಮಂತ್ಗೆ 2-3 ಮಂತ್ಸ್ಗೊಂದು ನಾನು ವೀಡಿಯೋಸ್ ಹಾಕ್ತಾಯಿದ್ದೆ. ಆ ಥರ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಅರ್ನಿಂಗ್ಸು ಆಮೇಲೆ ಕಮ್ಮಿ ಆಗ್ತಾ ಬಂತು. ವ್ಯೂಸೂ ಸಹ ಕಮ್ಮಿ ಆಯಿತು. ಬಿಕಾಸ್ ನಾವು ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ರೆ ಅಷ್ಟೇ ಇದರಲ್ಲಿ ರೆಕಗ್ನೈಸ್ ಆಗೋದು. ಈವನ್ ನನಗೆ ಇವಾಗಲೂ ಏನು ಬೇಜಾರಿಲ್ಲ. ಏಕೆಂದರೆ ನಾನು ಹೊರ್ಗಡೆ ಹೊಲ್ದ ಹತ್ರ ಹೋಗ್ತೀವಿ, ನಮ್ಮ ಮನೆ ಕೆಲಸ ಮಾಡ್ಕೊತೀವಿ. ಆ್ಯಂಡ್ ನಾನು ಮೇಕಪ್ ವರ್ಕ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಂಗೆ ಒಳ್ಳೆ ಒಂದು ಆವ್ರೇಜಾಗಿ ಗುಡ್ ಅರ್ನಿಂಗ್ಸ್ ಇದೆ. ನನ್ನ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ಆಗಿರ್ಬೋದು, ನಾವು ಚೆನ್ನಾಗಿರೋದಕ್ಕೆ ಸಾಕು ನನಗೆ. ಅದು ಅರ್ನಿಂಗ್ಸ್ ಆ ಕಡೆನೂ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ UGCದೆಲ್ಲ ತಗೊಳ್ತಾ ಇದ್ದೀನಿ. ಪೇಯ್ಡ್ ತುಂಬ ಕಮ್ಮಿ ಮಾಡಿರೋದು. ಯಾವುದೂ ಆಪರ್ಚುನಿಟಿ ಸಿಕ್ಕಿಲ್ಲ. ಹೋಪ್ ಸಿಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ವರ್ಕ್ನ. ಆ್ಯಂಡ್ ಬಾರ್ಟರ್ ತುಂಬ ಮಾಡಿದ್ದೀನಿ. ಅದ್ರ ಬಗ್ಗೆ ಎಕ್ಸ್ಟ್ರಾ ಹಾಕ್ತೀನಿ. ನಂಗೆ ತುಂಬ ಜನ ಕೇಳಿರ್ತೀರ ಕ್ಲಾಸ್ ಹೇಳ್ಕೊಡಿ ಅಕ್ಕ, ಲೈಕ್ ಆ ಥರ ಎಲ್ಲ. ಬಟ್ ನನಗೇನಾಗುತ್ತೆ ಅಂದರೆ ಮಾಡಿದ್ರೆ ಪ್ರೊಫೆಷನ್ ವೈಸ್ ಮಾಡಬೇಕು. ಈವನ್ ನಂಗೆ ಮೇಕಪ್ದು ತುಂಬ ಜನ ಕೇಳಿದ್ದಾರೆ, ಕ್ಲಾಸಸ್ ಮಾಡ್ತೀರಾ, ಮಾಡಿಕೊಡ್ತೀರಾ, ಮಾಡಿ ಅಂತ. ಬಟ್ ನನಗೆ ಅದು ಸದ್ಯಕ್ಕೆ ಆಗ್ತಾಯಿಲ್ಲ. ಫ್ಯೂಚರಲ್ಲಿ ನೋಡ್ಕೊಳ್ಳೋಣ. ಅದು ನನಗೇನಂದರೆ ಮಾಡಿದ್ರೆ ಪ್ರೊಫೆಷನ್ ವೈಸ್ ಮಾಡಬೇಕು ಅಂತ. ಅರ್ಧಂಬರ್ಧ ಲೈಕ್ 50%ಅಲ್ಲೆಲ್ಲ ನಾಲೆಡ್ಜ್ ಕೊಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನನಗೂ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿ ನನ್ನ ಮಗ ದೊಡ್ಡವನಾಗಬೇಕು ಸ್ವಲ್ಪನಾದರೂ. ಆದಮೇಲೆ ನೋಡೋಣ ನನ್ನ ಡ್ರೀಮ್ಸ್. ಬಟ್ ಗಾಡ್ ಗ್ರೇಸ್ ಇದ್ದರೆ ಆ್ಯಂಡ್ ಏನೇನು ಆಗಬೇಕು ಅಂತ ಇರುತ್ತಲ್ಲ ಲೈಫಲ್ಲಿ, ನಾವು ಹಾರ್ಡ್ ವರ್ಕ್ ಅಷ್ಟು ಚೆನ್ನಾಗಿ ಮಾಡಬೇಕು. ಆಮೇಲೆ ಫ್ಯೂಚರಲ್ಲಿ ಮಾಡೋಣ. ಇವಾಗ ಯೂಟ್ಯೂಬ್ದು ಹೇಳ್ಬೇಕಂದ್ರೆ ನಾನು ತುಂಬಾ ಗ್ಯಾಪ್ಸ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾಯಿದ್ದೆ. ನೋಡ್ಬೋದು 1 ಇಯರ್ ಆಗೋ 4 ಮಂತ್ಸ್ ಲೈಕ್ ತುಂಬಾ ಗ್ಯಾಪ್ಸ್ ಇತ್ತು. 10 ಮಂತ್ಸ್ ಮಂತ್ಲಿ 1 or 2
ಸಮ್‌ಟೈಮ್ಸ್ 2-3 ಮಂತ್ಸ್ ಒನ್ಸ್ ಹಾಕಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಯೂಟ್ಯೂಬ್ ಅಲ್ಗಾರಿದಮ್ ಪ್ರಕಾರ ರೀಚ್ ಲೈಕ್ ಸಜೆಷನ್‌ಗೆ ಹೋಗಲ್ಲ ಬೇರೆಯವ್ರಿಗೆ ನಮ್ಮ ವೀಡಿಯೋಸು. ಸೊ ನೀವು ಸ್ಟಾರ್ಟಿಂಗ್ ಏನಾದರೂ ಮಾಡ್ತೀರಾ ವೀಡಿಯೋಸ್ಗಳು ಅಂದರೆ ಕಂಟಿನ್ಯೂಯಸ್ ಆಗಿ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ನಂತರ ಮಾಡಿಬಿಡಿ. ಸೊ ನನಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು, ಬಟ್ ನನಗೆ ಆಗ್ತಾ ಇಲ್ಲ ಮಾಡೋದಕ್ಕೆ. ಇಟ್ಸ್ ಓಕೆ, ನನಗೇನು ಬೇಜಾರಿಲ್ಲ. ಬಿಕಾಸ್ ಯಾಕೆಂದರೆ ನಾನು ಇವಾಗ ಯೂಟ್ಯೂಬ್ದೇ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಟೈಮ್ ಕೊಡಲೇಬೇಕು. ಬಟ್ ನನಗೆ ಅದರ್ ದೆನ್ ದಟ್ ಇದೆ, ನನ್ನ ಮೇಕಪ್ ವರ್ಕ್ ಇದೆ, ಯು ಜಿ ಸಿ ಇದಿದೆ, ಲೈಕ್ ಮನೆಗಳಲ್ಲಿ ಕೆಲಸ ಇರುತ್ತೆ, ಬೇಬಿ ನೋಡ್ಕೊಬೇಕು, ಎಲ್ಲ ಇದೆ. ಅದೆಲ್ಲದು ಬಿಟ್ಟು ಸಮ್‌ಟೈಮ್ಸ್ ಸ್ವಲ್ಪ ಚಿಕ್ಕ ಪುಟ್ಟ ಟೈಮಲ್ಲಿ ನಾನು ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತಂದರೆ ವ್ಯೂಸ್ ಕಮ್ಮಿ ಆಗಿದೆ. ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ಸ್ವಲ್ಪ ಅಂದ್ಕೊಳ್ತಾ ಇದ್ದೀನಿ, ತುಂಬ ಸಲ ಅಂದ್ಕೊಂಡಿದ್ದೀನಿ. ಇವಾಗಲ್ಲ, ಡೈಲಿ ವ್ಲಾಗ್ಸ್ ಮಾಡಬೇಕು, ಲೈಕ್ ವರ್ಕ್ ಹೋದಾಗ ಮಾಡ್ಕೊಬೇಕು ಅದೆಲ್ಲ. ಬಟ್ ಆಗ್ತಿಲ್ಲ. ಈ ಫೋನ್ ತೊಗೊಂಡಿದ್ದು ನನಗೆ ಒಂದು ಯೂಸ್ ಇದಕ್ಕೆ ಕ್ವಾಲಿಟಿ ವರ್ಕ್ ಬೇಕಿತ್ತು ಅದಕ್ಕೆ. ಆ್ಯಂಡ್ ನಾನು ಕೇಪಬಲ್ ಇದ್ದೆ ನಾನು ಫೋನ್ ತೊಗೊಳೋದಕ್ಕೆ. ನಂಗೆ ಬೇಕಿತ್ತು ನನ್ನ ಒಂದು ಪ್ರೊಫೆಷನಲ್ ಮೇಕಪ್ ಫೀಲ್ಡ್ಗೆ ಒಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇರೋ ಫೋನ್ ಬೇಕಿತ್ತು. ಅದಕ್ಕೋಸ್ಕರ ತೊಗೊಂಡೆ. 60K ಹಾಕಿ ಫೋನ್ ತೊಗೊಬೇಕಿತ್ತ ಸಮ್‌ಟೈಮ್ಸ್ ಅನಿಸಿ 2 ಮಂತ್ಸ್ ವೆಯ್ಟ್ ಮಾಡಿ ಅದಾದಮೇಲೆ ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟ್ ತೊಗೊಬೇಕು ಅಂತ ತೊಗೊಂಡಿದ್ದು. ನೀಡೇನಿಲ್ಲ. ಈವನ್ ಈ ಫೋನಲ್ಲಿ ನಾನು ಅಡ್ಜಸ್ಟ್ ಆಗಿರೋಷ್ಟು ಈ ಫೋನ್ಗೆ ಅಡ್ಜಸ್ಟ್ ಆಗಿಲ್ಲ. ಆ್ಯಂಡ್ ಕ್ವಾಲಿಟಿ ವೈಸ್ ಹೋಗ್ತೀವಿ ಅಂದರೆ ಐಫೋನ್ ಈಸ್ ದ ಬೆಸ್ಟ್. ಬ್ರ್ಯಾಂಡ್ಗೆ ದುಡ್ಡು ಕೊಡಬೇಕು, ಕ್ಯಾಮ್ರಾಗೆ ಎಸ್ಪೆಷಲಿ. ಬಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಈ ಫೋನೇ ಜಾಸ್ತಿ ಎಲ್ಲದಕ್ಕೂ. ಅದರಲ್ಲಿ ತುಂಬ ಕಮ್ಮಿ, ಬಟ್ ಎಷ್ಟಕ್ಕೆ ನೀಡಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ತೀನಿ. ಈ ಫೋನ್ ತುಂಬಾ ಇಷ್ಟ, ಎಲ್ಲದನ್ನು ಇದರಲ್ಲೇ ಯೂಸ್ ಮಾಡೋದು ಜಾಸ್ತಿ. ವೈಫೈ ಇದೆ ನಮ್ಮಲ್ಲಿ, ಸೊ ಹಾಗಾಗಿ. ಅದಾದಮೇಲೆ ಗೂಗಲ್ ಅಡ್ಸೆನ್ಸ್ ಪಿನ್ ಬಂತು. ಇವಾಗ ಮೇಯ್ನ್ ಏನಂದರೆ ಮ್ಯಾಟರ್ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಅಂತ. ಇಷ್ಟು ದಿನಕ್ಕೆ ಲೈಕ್ 2024ಇಂದ 2026 ಆಗಸ್ಟ್ ಬಂದಿದೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. 1 ಇಯರ್ ಬಿಡಿ. ನನ್ನ ವೀಡಿಯೋಸ್ ಓಡ್ತು, ವಾಚ್ ಟೈಮ್ ಆಯಿತು. ಆಮೇಲೆ ಅಡ್ಸೆನ್ಸ್ ಪಿನ್ ಬಂತು ಜಾನ್ 2025ಅಲ್ಲಿ. ಅಟ್ ಪ್ರೆಸೆಂಟ್ ಆಗಸ್ಟ್ 2026ಅಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಅಂದರೆ, ತುಂಬ ಜನ ಕೇಳ್ತಿರ್ತಾರೆ, ಬರ್ತಿದೆಯಾ ದುಡ್ಡು, ಏನು ಎತ್ತ ಅಂತ. ನಾನು ತುಂಬ ಜನಕ್ಕೆ ಲೈಕ್ ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ಸ್ ಇರೋರಿಗೆಲ್ಲ ಹೇಳಿದ್ದೀನಿ ನಾನು, $100 ರೀಚ್ ಆಗಬೇಕು, ಆವಾಗಲೇ ಒನ್ಸ್ ನಮಗೆ ಪೇಮೆಂಟ್ ಬರೋದು ಅಂತ. ಆ್ಯಂಡ್ ನಾನೇನಾದ್ರು ಸಜೆಷನ್ ಕೊಡ್ತೀನಿ ಯೂಟ್ಯೂಬ್ ಮಾಡೋರಿಗೆ ಅಂದರೆ, ಶಾರ್ಟ್ಸ್ಗಳು ತುಂಬ ಬೇಗ ರೀಚ್ ಆಗುತ್ತೆ, ವೈರಲ್ ಆಗುತ್ತೆ. ಬಟ್ ಅರ್ನಿಂಗ್ಸ್ ಚೆನ್ನಾಗಿರುವಂಥದ್ದು ಬಂದುಬಿಟ್ಟು ಲಾಂಗ್ ವಿಡಿಯೋಸ್, ಅಂದರೆ ಲೆಂತಿ ವಿಡಿಯೋಸಲ್ಲಿ. ಸೊ ಅದರಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ. ಇವಾಗ ನಾನು ತೋರಿಸ್ತೀನಿ ನನ್ನ ಅರ್ನಿಂಗ್ಸ್ ಎಷ್ಟು ಅಂತ. ಸೊ ತುಂಬ ಕ್ಯೂರಿಯಸ್ ಆಗಿರ್ತೀರ ಅಂದ್ಕೊಳ್ತೀನಿ. ನಾನು ಇಷ್ಟು ದಿನ ಅರ್ನಿಂಗ್ಸ್ ಮಾಡಿರುವಂಥದ್ದು ಬಂದುಬಿಟ್ಟು, ಒಂದು ನಿಮಿಷ ಗೂಗಲ್ ಅಡ್ಸೆನ್ಸಲ್ಲಿ ನಾನು ಲಾಗಿನ್ ಆಗಿ ತೋರಿಸ್ತೀನಿ. ಸೊ ನೀವು ಕ್ರೋಮ್ಗೆ ಹೋಗಿ ಗೂಗಲ್ ಅಡ್ಸೆನ್ಸ್ದು ಲೈಕ್ ಹೊಡಿದ್ರೆ ನಿಮ್ಮ ಒಂದು ಜಿಮೇಲ್ ಆ್ಯಡಪ್ ಕೇಳುತ್ತೆ. ಈ ಥರ ಇಂಟರ್ಫೇಸ್ ಇರುತ್ತೆ. ಇದೇನೋ ಬಂದಿದೆ ನನಗೆ, ಅದನ್ನು ಚೆಕ್ ಮಾಡಬೇಕು. ಓಕೆ, ಇವಾಗ ಹೋಮ್ಗೆ ಹೋದರೆ ನೋಡಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಶುಭಂಗೆ ದುಡ್ಡು ಬರ್ತಿದೆ ಏನೋ ಅದು ಇದು ಅಂತ. ಅಂಥವ್ರಿಗೆಲ್ಲ ಇವತ್ತು ಆನ್ಸರ್ ಸಿಗುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಪೇಮೆಂಟ್ ಆಪ್ಷನ್ ವೆರಿಫಿಕೇಷನ್ ಲೈಕ್ ಪೇಮೆಂಟ್ ಇನ್ಫೋ ಎಂತೇನೇನೋ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಐಡೆಂಟಿಟಿ ವೆರಿಫಿಕೇಷನ್ ನಿಮ್ಗೆ ಗೊತ್ತಾಗಲ್ಲ ಈ ಇಂಟರ್ಫೇಸು. ಐಡೆಂಟಿಟಿ ವೆರಿಫಿಕೇಷನ್ ಬಂದುಬಿಟ್ಟು ಮಾನಿಟೈಸೇಷನ್ ಆದಮೇಲೆ, ಅದು ಅಡ್ರೆಸ್ ವೆರಿಫಿಕೇಷನ್ ಬಂದುಬಿಟ್ಟು ಈ ಒಂದು ಗೂಗಲ್ ಅಡ್ಸೆನ್ಸ್ ಪಿನ್ ಬಂದಮೇಲೆ, ನೀವು ಇಲ್ಲಿ ಅಡ್ಸೆನ್ಸ್ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ ಅಪ್ಲೈ ಮಾಡಿದ್ರಷ್ಟೇ ಅದು ಕಂಪ್ಲೀಟ್ ತೊಗೊಂಡು. ನನಗೆ ಯಾವತ್ತೂ ರಾಂಗ್ ಆಗಿ ಇನ್ಫಾರ್ಮೇಷನ್ ಇತ್ತು ಅಂತ ಯಾವುದೂ ನನಗೆ ಬ್ರೇಕ್ ಆಗಿಲ್ಲ. ಬಟ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ ಲೇಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಹ್ಯಾಡಪ್ ಕಮ್ಮಿ ಆಗಿದೆ ಅಷ್ಟೇ. ಸೊ ಇವಾಗ ಪೇಮೆಂಟ್ ಇನ್ಫೋಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಯೂಟ್ಯೂಬ್ ಇಂಡಿಯಾ ಅಂತ ಇದೆ. ಸೊ ನಾನು ಪೇಮೆಂಟ್ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಉಲ್ಟಾ ಕಾಣಿಸುತ್ತೆ, 69.38. ಅದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ, ಯಾಕೆಂದರೆ ನಾನು $100 ರೀಚ್ ಆಗಿಲ್ಲ ಆ ಒಂದು ಇದನ್ನು. ಸೊ 69.38. ನಾನು ಒಂದು ಫೋಟೋನ ತೆಗೆದು ಆದರೆ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಅದು ಲೈಕ್ ಏನು ಫ್ರಂಟ್ ಮಿರರ್ ಕ್ಯಾಮ್ರದ್ದಿಯಲ್ಲ, ಅದಕ್ಕೋಸ್ಕರ $69.38 ಅಷ್ಟೇ. ಇನ್ನು ಅದು 69% ಅಷ್ಟು ರೀಚ್ ಆಗಿದ್ದೀನಿ. ಅದು ಬಿಟ್ಟರೆ ಇನ್ನು $100 ಕಂಪ್ಲೀಟ್ ಆದರೆ ಅಷ್ಟೇ ನನಗೆ ಬರೋ ಅಂಥದ್ದು ಲೈಕ್ ಒಂದು ಯೂಟ್ಯೂಬ್ ಪೇಮೆಂಟ್. ಇದು ನನ್ನ ಫಸ್ಟ್ ಪೇಮೆಂಟ್ ಆಗಿದೆ. ನೀವೇನಾದರೂ ನನ್ನ ವೀಡಿಯೋಸ್ನ ಚೆನ್ನಾಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಬೇಗ $100 ರೀಚ್ ಆಗಲಿ ಅಂತ ನಾನು ಬಯಸ್ತೀನಿ. ನಿಮ್ಗೆ ಸಪೋರ್ಟ್ ಬೇಕು. ಆ್ಯಂಡ್ ಕರೆಂಟ್ಲಿ ನಂದು ಬಂದುಬಿಟ್ಟು ಇಲ್ಲಿ ನೋಡಿ $72.71. ಆ್ಯಂಡ್ ಅಂದರೆ ಅಡ್ಸೆನ್ಸಲ್ಲಿ ಅದು ಮಂತ್ಲಿ ಅರ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಇವಾಗ ಅಲ್ಲಿ 16.38 ಇದೆ, ಇಲ್ಲಿ ಬಂದುಬಿಟ್ಟು 72.71 ಇದೆ. ಅರೌಂಡ್ ನಂಗೆ ಇನ್ನೂ 20
$8 ಕಂಪ್ಲೀಟ್ ಆಗಬೇಕು, ಕೂಡಬೇಕು $100ಗೆ. ಅದಾದಮೇಲೆ ನನಗೇನಾದ್ರು ಪೇಮೆಂಟು ಬೇಗ ಸಿಕ್ಕಿದ್ರೆ ಬಂದರೆ ನಾನು ಅದ್ರ ಬಗ್ಗೆನೂ ಸಹ ಹೇಳ್ತೀನಿ ನಿಮಗೆ. ಇಷ್ಟು ನನ್ನ ಒಂದು ಯೂಟ್ಯೂಬ್ ಜರ್ನಿ. ನಾನು ಇದ್ರಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಏನು ಅಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಲ್ಲ. ನೀವು ಆ ಕೆಲಸ ಮಾಡಬೇಡಿ. ಆ್ಯಂಡ್ ಕ್ವಾಲಿಟಿ ವಿಡಿಯೋಸ್ ಹಾಕಿ, ಅದು ಒಳ್ಳೆಯದೇ. ಆ್ಯಂಡ್ ನಿಮ್ಮ ಹತ್ರ ಯಾವ ಒಂದು ಫೋನ್ ಇದೆ, ಲೈಕ್ ಏನಿದೆ ನಿಮ್ಮ ಗ್ಯಾಜೆಟ್ಸು, ಅದನ್ನು ಯೂಸ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿ. ಯಾರೂ ಯೂಟ್ಯೂಬ್ಗೋಸ್ಕರ ಅಷ್ಟು ವ್ಯೂಸ್ ಬರುತ್ತೆ, ಇಷ್ಟು ವ್ಯೂಸ್ ಬರುತ್ತೆ, ದುಡ್ಡು ಬರುತ್ತೆ ಅಂತ ಎಲ್ಲ ಇನ್ವೆಸ್ಟ್ ಮಾಡಿ ಚಾನಲ್ ಓಪನ್ ಮಾಡ್ಕೊಂಡೆಲ್ಲ ಮಾಡಬೇಡಿ. ಬಿಕಾಸ್ ಯಾಕೆಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದೇ ಕ್ರಿಯೇಷನ್ಗೆ ಅಂತಲೇ ಟೈಮ್ ಕೊಟ್ಟು ಇರೋರಿಗೆ, ಒಳ್ಳೆ ದುಡ್ಡು ಮಾಡ್ತಿರೋರಿಗೆ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ರೀಚ್ ಅಷ್ಟೇ ಚೆನ್ನಾಗಿ ಹೋಗುತ್ತೆ. ಅದು ಅಂದರೆ ಅವ್ರ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಅವ್ರ ಕ್ರಿಯೇಟಿವಿಟಿಗೆಲ್ಲ ಇನ್ಫಾರ್ಮೇಷನ್ ಕೊಡೋದು ಪ್ರತಿಯೊಂದೂ ಮ್ಯಾಟ್ರ್ ಆಗಿರುತ್ತೆ. ಸುಮ್ಮನೆ ಏನೋ ಮಾಡ್ತಾರೆ ಅಂತನಲ್ಲ. ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡೋರಿಗೆ ಅದನ್ನು ಜನ ನೋಡೋರು ನಾವಿದ್ದೀವಿ ಅಂದಾಗ ಬೆಳೆಯೋಕೆ ಅವ್ರು ರೆಡಿ ಇರ್ತಾರೆ. ಸೊ ಆದಷ್ಟು ಏನಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನೆಲ್ಲ ಥಿಂಗ್ಸ್ ಸಿಗುತ್ತೆ, ಎಕ್ವಿಪ್ಮೆಂಟ್ಸ್ ಇರುತ್ತೆ, ಗ್ಯಾಜೆಟ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡೇ ಮಾಡಿ. ನಾನು ಹೇಳ್ತಿದ್ದೀನಲ್ಲ, ಇದಕ್ಕಿಂತ ಹಳೆ ಫೋನ್ ಅದು. ಇದಾದರೂ ಬೆಟರಲ್ಲಿತ್ತು. ನಾನು ಮುಂಚೆ ಯೂಸ್ ಮಾಡ್ತಿದ್ದಿದ್ದು ಅದು 14,000-15,000 ಬಟ್ ರೆಡ್ಮಿ ನೋಟ್ 7 ಏನೋ. ಆದರೆ ಅದು ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಇರಲಿಲ್ಲ. ನನಗೇನೂ ಬ್ಯಾಕ್‌ಗ್ರೌಂಡ್ ಸೆಟಪ್ ಲೈಕ್ ಇವತ್ತಾದರೂ ಇಷ್ಟು ನೀಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಒಂದು ಸರ್ಫೇಸಲ್ಲಿ. ಇದು ನನ್ನ ಹಸ್ಬೆಂಡ್ ಮನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಬೇಬಿ ಬಂದುಬಿಟ್ಟು 4 ಮಂತ್ಸ್. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಅವನು ಅಳ್ಳೋನು, ಬ್ಯಾಕ್‌ಗ್ರೌಂಡ್ ನಾಯ್ಸ್ ಕೇಳಿಸೋದು. ಆ್ಯಂಡ್ ಲೈಕ್ ಹಸು ಕರು ಕೂಗೋ ಥರದ್ದು ನಾಯ್ಸ್ ಕೇಳಿಸಿದೆ. ಎಡಿಟಿಂಗ್ ಸ್ಕಿಲ್ಸ್ ಇಲ್ಲ, ಏನೂ ಇಲ್ಲ. ಇವತ್ತು ನನಗೆಲ್ಲ ನಾಲೆಡ್ಜ್ ಇದೆ, ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಲಾಟ್ ಆಫ್ ವರ್ಕ್ ನನ್ನ ಅರೌಂಡ್ ಇದೆ. ಸೊ ಅದಕ್ಕೋಸ್ಕರ ಅವತ್ತು ನನಗೆ ಆಗಿರೋವಷ್ಟು ಎಫರ್ಟ್ಸ್‌ನ, ನನ್ನಿಂದ ಆಗಿರೋವಷ್ಟು ಎಫರ್ಟ್ಸ್‌ನ ಹಾಕಿ ಯೂಟ್ಯೂಬ್‌ದು ಚಾನಲ್ ಮಾಡಿಕೊಂಡು ಒಂದು ಕ್ರೈಟೀರಿಯಾ ಎಲ್ಲ ರೀಚ್ ಆಗಿ ಇಷ್ಟಕ್ಕೆ ತಗೊಂಬಂದಿದ್ದೀನಿ. ಮುಂದೆ ಇಟ್ಸ್ ಓಕೆ, ಸ್ಲೋಲಿ ಹೋದ್ರೂ ಪರವಾಗಿಲ್ಲ. ಬಿಕಾಸ್ ಯಾಕೆ ಅಂದರೆ ಎಷ್ಟೋ ಜನ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ, ಸಖತ್ ಕ್ರಿಯೇಟಿವಿಟಿಲಿ ಎಡಿಟ್ ಮಾಡ್ತಾರೆ, ಒಳ್ಳೆ ಗುಡ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅವರಿಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರಲ್ಲ, ಅಥವಾ ಒಂದು ಅಡ್ಸೆನ್ಸ್ ಬಂದಿರಲ್ಲ, ಪಿನ್ನು ಬರುವಾಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಡ್ರೆಸ್ಸು ಬೇರೆ ಪೋಸ್ಟಲ್ಗೆ ಹೋಗಿರುತ್ತೆ. ಅದು ನಿಮ್ಗೆ ಈ ಪಿನ್ ಬರೋದಕ್ಕೆ 3 ಲೈಕ್ ಚಾನ್ಸಸ್ ಇರುತ್ತೆ. 3 ಏನಾದರೂ ಫೇಲ್ ಆದರೆ ನಿಮ್ಮ ಮಾನಿಟೈಸೇಷನ್ ಆಗಿರೋ ಅಕೌಂಟು ಫೇಲೇ ಅಂತಾನೆ. ಸೊ ಏನೂ ಮಾಡೋಕ್ಕಾಗಲ್ಲ. ನನ್ನ ವಿಷಯದಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಸ್ಮೂತಾಗಿ ಆಯಿತು. ಯಾವ ಸ್ಟೇಜಲ್ಲೂ ನನಗೇನು ಸ್ಟ್ರಕ್ ಆಗಿಲ್ಲ. ಬಟ್ ನನ್ನ ಒಂದು ಪರ್ಸ್ನಲ್ ರೀಸನ್ಸ್‌ಗಳು ವೀಡಿಯೋಸ್ ಮಾಡೋಕ್ಕಾಗದೇ ಇರೋದ್ರಿಂದ ನಾನು ಇನ್ನೂ ಪೇಮೆಂಟ್ ತೊಗೊಳಕ್ಕಾಗಿಲ್ಲ. ನನಗೇನು ಬೇಜಾರಿಲ್ಲ. ಯಾಕೆಂದರೆ ನಾನು ಅಷ್ಟು ಎಫರ್ಟ್ಸ್ ಹಾಕಿ ಯೂಟ್ಯೂಬ್‌ದು ಅಂತಲೇ ಅದಕ್ಕೋಸ್ಕರ ನನ್ನ ಟೈಮ್ ಯಾವತ್ತೂ ಕೊಟ್ಕೊಂಡಿಲ್ಲ. ನನಗಾದಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಓಕೆ. ನನಗೆ ಇನ್ನೂ ಟೈಮ್ ತೊಗೊಂಡು ನಿಧಾನಕ್ಕೆ ಪೇಮೆಂಟ್ ಬರಲಿ. ನನ್ನಲ್ಲಿ ಆದಷ್ಟು ನಾನು ಎಫರ್ಟ್ಸ್‌ನ ಹಾಕೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ನನ್ನ ಒಂದು ಎಫರ್ಟ್, ನನ್ನ ಒಂದು ವೀಡಿಯೋಸು ನಾನು ಕನ್ಸಿಸ್ಟೆನ್ಸಿಯಾಗಿ ಹಾಕಿದ್ರೆ ಅಲ್ವಾ ಯೂಟ್ಯೂಬ್ ಅಲ್ಗಾರಿದಮ್‌ಗೆ ಗೊತ್ತಾಗೋದು, ಇವರು ಆ್ಯಕ್ಟಿವ್ ಇದ್ದಾರೆ ಯೂಟ್ಯೂಬಲ್ಲಿ, ಸಜೆಸ್ಟ್ ಮಾಡಬೇಕು ಅಂತ. ದಟ್ಸ್ ವೈ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಸ್ಲೋ ಆಗಿ ರನ್ ಆಗ್ತಾ ಇದೆ. ಇಷ್ಟು ದಿನ ನನಗೆಲ್ಲರೂ ಕೇಳ್ತಾ ಇದ್ರಲ್ಲ, ಯೂಟ್ಯೂಬ್ ಪೇಯಿಂದ ದುಡ್ಡು ಬರ್ತಾ ಇದೆಯಾ ಅದು ಇದು ಅಂತ ನನ್ನ ಸ್ಟೇಟಸ್ಗೆಲ್ಲ ಹಾಕಿದಾಗ ಅವ್ರಿಗೆ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇನ್ನು ನನಗೆ $28 ಕಂಪ್ಲೀಟ್ ಆಗಬೇಕು. ಸೊ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬೇಗ ಲೈಕ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡ್ಕೊಳ್ಬೋದು. ನನಗಿವಾಗ ನಾನು ಲಾಸ್ಟು 1 ಇಯರ್ 25 1 ಇಯರಲ್ಲಿ ನಂದು $42 ಕಂಪ್ಲೀಟ್ ಆಗಿದೆ. ಇವಾಗ ಪ್ರೆಸೆಂಟ್ 8 ಮಂತ್ಸ್‌ಗೆ ಜಸ್ಟ್ $22 ಏನೋ ಆಗಿದೆ. ನಂದು ಹಳೆ ವೀಡಿಯೋಸು ಕೆಲವೊಂದು ಓಡ್ತಾ ಇರುತ್ತೆ ಸಮ್‌ಟೈಮ್ಸ್ ವೈರಲ್ ಟಾಪಿಕ್ ಇದ್ದಾಗ. ಸರ್ಚ್ ಬಟನಲ್ಲಿ ನಮ್ದೇನಾದ್ರು ರೀಚ್ ಆದಾಗ, ಸಜೆಸ್ಟ್ ಆದಾಗ ಖಂಡಿತವಾಗ್ಲೂ ಆ ವೀಡಿಯೋಸ್ ನೋಡ್ತಾರಲ್ಲ, ಅದರಿಂದ ಆಗುತ್ತೆ. ಚಿಕ್ಕ ಚಿಕ್ಕ ಸ್ಟೆಪ್ಸ್‌ನೇ ಹತ್ತೋಣ, ನನಗೇನು ಬೇಜಾರಿಲ್ಲ. ಸಮ್‌ಟೈಮ್ಸ್ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ. ಏನು ಅನಿಸುತ್ತೆ ಅಂತಂದರೆ, ನನಗೆ ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ಬೇಗನೆ ಮಾನಿಟೈಸೇಷನ್ ಆನ್ ಆಯಿತು, ಕ್ರೈಟೀರಿಯಾ ಕಂಪ್ಲೀಟ್ ಆಗಿ. ಆ್ಯಂಡ್ ಒಳ್ಳೊಳ್ಳೆ ವ್ಯೂವರ್ಸ್‌ಗಳು ನನಗೆ ತುಂಬಾ ಸಪೋರ್ಟಿವ್ ಆಗಿ ಕಮೆಂಟ್ ಕೇಳಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಂಗೆ ಬೇಗನೆ ಅಡ್ಸೆನ್ಸ್ ಪಿನ್ನೂ ತಲುಪಿತು. ಆ್ಯಂಡ್ $50 ಆದಾಗ ಇದೊಂದು ಹೇಳೋದು ಮರ್ತಿದ್ದೆ. ನೀವು ಲೈಕ್ ನನಗೆ ನೆನಪಾಗ್ತಿಲ್ಲ. ಏನೋ ಕೋಡ್ ಲೈಕ್ ಬ್ಯಾಂಕ್ಗೆಲ್ಲ ಹೋಗಿ ಮಾಡ್ಕೊಬೇಕಾಗತ್ತೆ, ಟ್ಯಾಕ್ಸ್ ಫಾರ್ಮ್ ಎಲ್ಲ ತುಂಬಿ ಪರ್ಟಿಕ್ಯುಲರ್‌ಗೆ ಅಂದರೆ ಯುನೈಟೆಡ್ ಸ್ಟೇಟ್ಸಿಂದ ನಮ್ಮ ಒಂದು ಇಂಡಿಯಾ ಕಂಟ್ರಿಗೆ ಬರುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಾಗೆಲ್ಲ ಅಮೌಂಟ್ ಆಗುತ್ತೆ. ಅದಕ್ಕೆ ಬ್ಯಾಂಕ್ಗಳಲ್ಲಿ ಅದು ಇವಾಗ ಮರ್ತೋಗಿದೆ. $50 ಬಂದಾಗ ನಾನು ನನ್ನ ಬ್ಯಾಂಕ್ ಅಕೌಂಟ್‌ಗೆ ಹೋಗಿ ಒಂದು ಕೋಡ್‌ನ ತಗೊಂಬಂದು ಹಾಕಿದ್ದೆ. ಲೈಕ್ ಇದೆ, ನೀವು ಟೆಕ್ ಚಾನಲ್ಸ್ ಲೈಕ್ ನೋಡಿಕೊಂಡ್ರೆ ಯೂಟ್ಯೂಬ್ ಬಗ್ಗೆನೇ ಮಾಡ್ತಾರಲ್ಲ ವೀಡಿಯೋಸು, ಅವಾಗೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ತಿಳ್ಕೊಳುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಾನು ಇನ್ಮೇಲಾದ್ರೂ ಆಗೋಷ್ಟು ವೀಡಿಯೋಸ್ ಮಾಡ್ತೀನಿ. ಇಷ್ಟು ದಿನ ಅಂದ್ಕೊಂಡೆ ತುಂಬ ಪ್ರೊಫೆಷನಲ್ ವೈಸ್ ಹೋಗ್ತೀನಿ ಅಂದರೆ ಪ್ರಾಡಕ್ಟ್ಸ್ ರಿವ್ಯೂ ಕೊಡೋದು, ಅನ್ಬಾಕ್ಸಿಂಗ್ ಲೈಕ್ ವಾಟ್ ಎವರ್ ಅದು ಇದು ಅಂತ. ಸ್ವಲ್ಪನೇ ಇನ್ನು
ನೋಡೋಣ ಡೈಲಿ ವ್ಲಾಗ್ಸ್‌ನ ಆ್ಯಡ್ ಮಾಡ್ತೀನಿ. ನನ್ನ ಮಗ ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಮನೆ ಕೆಲಸಗಳನ್ನ ಮಾಡಿಕೊಂಡು ಆದರೆ ಇನ್ನು ಮುಂದೆ ವೀಡಿಯೋಸ್ ಮಾಡ್ತೀನಿ. ನೋಡೋಣ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಹೆಂಗೋಗುತ್ತೆ ಹಂಗೆ ಸ್ಮೂತಾಗಿ ಹೋಗಲಿ. ನಾನು ತುಂಬಾನೇ ಸ್ಟ್ರೆಸ್ ಮಾಡ್ಕೊಂಡೆಲ್ಲ ಯೂಟ್ಯೂಬ್ದು ಮಾಡಲೇಬೇಕು ಅನ್ನಂಗೆ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನಂಗೆ ತುಂಬಾನೇ ಬೇಜಾನು ಅರೌಂಡ್ ಕೆಲಸಗಳಿದೆ. ಸೊ ಐ ಆಮ್ ಬಿಸಿ ಆಲ್ಸೋ. ಆ್ಯಂಡ್ ನಂಗೆ ಇನ್ನು ಬ್ಯಾಕ್ ಟು ಬ್ಯಾಕ್ ವರ್ಕ್ ಸ್ಟಾರ್ಟ್ ಆದಾಗ ನಾನು ಫ್ರೀ ಆಗಿರಲ್ಲ. ಆದಾಗ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಜರ್ನಿ ಟಿಲ್ ಟುಡೇ ತನಕ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಖಂಡಿತವಾಗ್ಲೂ ಯೂಟ್ಯೂಬ್ದು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನನಗಾದಾಗ. ನಾನು ಯಾರಿಗೂ ರಿಪ್ಲೈ ಮಾಡಲ್ಲ ಅಂತಲ್ಲ, ಮಾಡೇ ಮಾಡ್ತೀನಿ. ಸ್ವಲ್ಪ ಒಂದೊಂದ್ಸಲ ಫೋನಲ್ಲಿ ಕಮೆಂಟ್ಸ್ದು ನೋಟಿಫಿಕೇಶನ್ ನೋಡೋದು ಲೇಟ್ ಆಗುತ್ತೆ. ಅದು ಬಿಟ್ಟರೆ ಎಲ್ರಿಗೂ ಮಾಡ್ತೀನಿ. ಆ್ಯಂಡ್ ನೋಡೋಣ ಹೆಂಗೆ ಇನ್ನೂ ಟೈಮ್ ತಗೊಳುತ್ತೆ ರೀಚ್ ಆಗೋದಕ್ಕೆ ಅಂತ. ಇವತ್ತಾಗಿತ್ತು ಸಾರಿ ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ವೀಡಿಯೋದಿಂದ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.